ನಮಸ್ಕಾರ ಎಲ್ರಿಗೂ, ನಾನು ದೀಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನಿವತ್ತು ಡಿಮಾರ್ಟ್ಗೆ ಶಾಪಿಂಗ್ ಅಂತ ಹೇಳಿ ಹೋಗಿದ್ದೆ. ಏನಕ್ಕೆ ಅಂದರೆ ಆಲ್ರೆಡಿ ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ರಾಗಿ ಮಾಲ್ಟ್ನ ಮಾಡ್ಕೊಳ್ಳೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಎಲ್ಲ ಒಂದು ಸಲ ಲಿಸ್ಟ್ ಮಾಡಿಕೊಂಡು ಹೋಗಿ ಎಲ್ಲ ಒಟ್ಟಿಗೆ ಐಟಮ್ಸ್ನ ತಂದುಬಿಟ್ಟು ರಾಗಿ ಮಾಲ್ಟ್ನ ನಾವು ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ಡ್ರಿಂಕ್ನ ನೀವು ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಮಾಡಿಕೊಂಡ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ಇದಕ್ಕೆ ಏನೇನು ಬೇಕು ಅಂದರೆ ಮಿಲೆಟ್ಸು ಒಂದು 6 to 7 ಟೈಪ್ಸ್ ಆಫ್ ಮಿಲೆಟ್ಸ್ ಇರುತ್ತೆ. ನೀವು ಡಿಮಾರ್ಟ್ ಸೆಕ್ಷನ್ಗೆ ಹೋದರೆ ಅಲ್ಲಿ ಸಿಗುತ್ತೆ, ಇಲ್ಲ ಬೇರೆ ಶಾಪ್ಸ್ಗೆ ಹೋಗಿ ಕೇಳಿದ್ರು ಮಿಲೆಟ್ಸ್ ಅಂತ ಕೇಳಿದ್ರೆ ಕೊಡ್ತಾರೆ ಅವರು. 6 to 7 ಟೈಪ್ಸ್ ಆಫ್ ಮಿಲೆಟ್ಸ್ನ ನಾನಿಲ್ಲಿ ತಗೊಂಡಿದ್ದೀನಿ. ಆಮೇಲೆ ಕಪ್ಪುದ್ದಿನ ಕಾಳು, ಫ್ಲ್ಯಾಕ್ ಸೀಡ್ಸ್, ಸನ್ಫ್ಲವರ್ ಮತ್ತು ವಾಟರ್ಮೆಲನ್ ಸೀಡ್ಸು ನೋಡಿ ಈ ರೀತಿ ಇರುತ್ತೆ. ಇದು ಬಂದುಬಿಟ್ಟು ಜೋಳ, ಬಿಳಿದು ಹಳಸಂದಿ ಕಾಳು, ಚಿಯಾ ಸೀಡ್ಸ್, ಬಿಳಿ ಬಟಾಣಿ, ರಾಜ್ಮಾ, ಪಂಪ್ಕಿನ್ ಸೀಡ್ಸ್, ಕುಚ್ಚಲಕ್ಕಿ, ಫ್ಲೇವರ್ಗೋಸ್ಕರ ಏಲಕ್ಕಿ ತಗೊಂಡಿದ್ದೀನಿ 3, ಹುರಳಿಕಾಳು, ಸಬ್ಬಕ್ಕಿ, ಕಡಲೆಬೇಳೆ, ಮೆಂತ್ಯ, ಹೆಸರುಕಾಳು, ಮೈಸೂರು ಬೇಳೆ, ಕಡಲೆಕಾಳು, ತೊಗರಿಬೇಳೆ, ಉದ್ದಿನಬೇಳೆ ಬಿಳಿದು, ಅವರೆಬೇಳೆ, ಬಾದಾಮಿ, ಕಡಲೆ ಬೀಜ. ಇಲ್ಲಿ ನಾನು ಹುರ್ಕೊಂಡು ಸಿಪ್ಪೆನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇಷ್ಟು ಐಟಮ್ಸ್ನ ನಾನು ತಗೊಂಡಿದ್ದೀನಿ. ಆ್ಯಂಡ್ ನಿಮಗೆ ಬೇಕಿದ್ದರೆ ಇನ್ನೂ ಒಂದಷ್ಟು ಡ್ರೈ ಫ್ರೂಟ್ಸ್ನೆಲ್ಲ ನೀವು ಹಾಕ್ಕೊಳ್ಬೋದು. ಈಗ ವಾಲ್ನಟ್ಸ್ ಅಂಥದ್ದನ್ನೆಲ್ಲ ಹಾಕ್ಕೊಳ್ಬೇಕಂದ್ರೆ ಅದ್ರದ್ದು ಜಿಡ್ಡಿನಂಶ ಹೋಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ನಾನು ಅದಕ್ಕೋಸ್ಕರ ವಾಲ್ನಟ್ಸ್ನೆಲ್ಲ ಯೂಸ್ ಮಾಡಲಿಲ್ಲ. ನಾನು ಇಷ್ಟೇ ಐಟಮ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಪಿಸ್ತಾನೂ ಏನು ಯೂಸ್ ಮಾಡಿಲ್ಲ, ಯಾಕಂದರೆ ಅದು ಉಪ್ಪಲ್ಲಿ ಹುರಿದಿರ್ತಾರಲ್ವ, ನನಗೆ ಅದೇನೋ ಹಾಕಬೇಕು ಅನಿಸಿಲ್ಲ, ಅದಕ್ಕೋಸ್ಕರ ನಾವು ಹಾಕಲಿಲ್ಲ. ಸೊ ಇಷ್ಟು ಐಟಮ್ಸ್ನ ನಾನು ತಗೊಂಡು ಎಲ್ಲ ನಿಧಾನಕ್ಕೆ ಹುರ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಐಟಮ್ಸು ನೀವು 5 ನಿಮಿಷ 10 ನಿಮಿಷ ಆ ರೀತಿ ಹುರ್ಕೊಳ್ಳೋದಲ್ಲ. ಕೆಲವೊಂದು ಬೇಗ ಕಪ್ಪಾಗುತ್ತೆ, ಅಂದರೆ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಅದನ್ನು ನೀವು ಸ್ವಲ್ಪ ಬೇಗನೆ ಎತ್ಕೊಬೋದು. ಅಂದರೆ ಅದು ಸೌಂಡ್ ಮಾಡುತ್ತಲ್ವ ನೋಡಿ, ಈಗ ಮಿಲೆಟ್ಸ್ ಎಲ್ಲ ಸ್ವಲ್ಪ ಸೌಂಡ್ ಮಾಡುತ್ತೆ, ಅದಲ್ಲದೆ ಕಲರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಕಲರ್ ಚೇಂಜ್ ಆದಮೇಲೆ ನೀವು ಹುರ್ಕೊಳ್ಬೋದು. ಆ್ಯಂಡ್ ಈ ಥರ ಸೀಡ್ಸ್ ಎಲ್ಲ ಬರುತ್ತಲ್ವ, ಈ ಸೀಡ್ಸ್ ಅಷ್ಟೇ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ. ಸೊ ಅದನ್ನು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಬೇಕಾಗತ್ತೆ. ಎಲ್ಲ ಐಟಮ್ಸ್ ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರ್ಕೊಳ್ಬೇಕು. ಅದು ನಾವು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಅದು ಕಲರ್ ಚೇಂಜ್ ಆಗಿರುತ್ತೆ ಹೊರತು ಒಳಗಡೆ ಹಾಗೆ ಇರುತ್ತೆ ಹಸಿಯಾಗಿ. ಆ ಥರ ಇರಬಾರ್ದು ಯಾವುದೇ ಕಾರಣಕ್ಕೂ. ನೀಟಾಗಿ ಒಳಗಡೆ ಹೊರಗಡೆ ಎರಡೂ ಕಡೆದು ಒಂದೇ ಥರ ಬೇಯಬೇಕಾಗುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಮಾಡೋದಕ್ಕೆ ಪೇಷನ್ಸ್ ಬೇಕು, ಯಾಕಂದರೆ ಹುರ್ಕೊಳ್ಳೋದು ತುಂಬ ಈಸಿ ಏನಲ್ಲ. 30 to 35 ಐಟಮ್ಸ್ ಏನೋ ಇದೆ. ಅಷ್ಟು ಐಟಮ್ಸ್ ನಿಧಾನಕ್ಕೆ ಹುರ್ಕೊಳ್ಬೇಕಲ್ವ, ಸ್ವಲ್ಪ ಪೇಷನ್ಸ್ ಇರಬೇಕು. ಅಂದರೆ ಒನ್ಸ್ ಇನ್ ಅ ವೈಲ್ ಇದನ್ನು ನೀವು ಮಾಡಿಕೊಂಡ್ರೆ ಒಂದು 3 ಮಂತ್ಸ್ ಆರಾಮಾಗಿ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಹಾಗಾಗಿ ಸ್ವಲ್ಪ ನೀಟಾಗಿ ಹುರ್ಕೊಳ್ಬೇಕು. 3 ಮಂತ್ಸ್ ಅದು ಇರಬೇಕಲ್ಲ, ಹುಳ ಎಲ್ಲ ಏನೂ ಆಗದೆ, ಅದಕ್ಕೋಸ್ಕರ ನೀಟಾಗಿ ಪೇಷನ್ಸಿಂದ ಹುರ್ಕೊಳ್ಬೇಕು. ನೋಡಿ ಈಗ ಮಿಲೆಟ್ಸ್ ಎಲ್ಲ ಬೇಗ ಹುರ್ಕೊಂಡ್ಬಿಡುತ್ತೆ, ಬಟ್ ನೋಡಿ ರಾಜ್ಮಾ ಸೀಡ್ಸ್ ಎಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಪೇಷನ್ಸಿಂದ ಹುರ್ಕೊಳ್ಬೇಕು. ಆ್ಯಂಡ್ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಹುರ್ಕೊಳಕ್ಕೆ ಹೋಗ್ಬೇಡಿ. ಕೆಲವೊಂದು ಅಂದರೆ ಈಗ ನೋಡಿ ಕಪ್ಪು ಉದ್ದಿನಬೇಳೆ, ಅದ್ರ ಜೊತೆಗೆ ಬೇಕಿದ್ದರೆ ಬಿಳಿ ಉದ್ದಿನಬೇಳೆನೂ ನೀವು ಹಾಕ್ಕೊಂಡು ಹುರ್ಕೊಳ್ಬೋದು. ಹಾಗಂತ ಬೇರೆ ಬೇರೆದನ್ನೆಲ್ಲ ಯೂಸ್ ಮಾಡ್ಕೊಳ್ಬೇಡಿ. ನೋಡಿ ಈಗ ನಾನು ಸೀಡ್ಸ್ನ ಒಂದೇ ಸಲ ಹಾಕ್ಕೊಂಡಿದ್ದೀನಿ, ಬಟ್ ಇದ್ರ ಜೊತೆ ಪಂಪ್ಕಿನ್ ಸೀಡ್ಸ್ನ ಯೂಸ್ ಮಾಡ್ತಲ್ಲ, ಯಾಕಂದರೆ ಅದಕ್ಕೆ ಸ್ವಲ್ಪ ಹುರ್ಕೊಳ್ಳೋದು ಜಾಸ್ತಿ ಬೇಕು, ಅದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ ಬೇಕು. ಹಾಗಾಗಿ ನೋಡಿಕೊಂಡು ನೀವು ನೀಟಾಗಿ ಹುರ್ಕೊಳ್ಬೇಕಾಗತ್ತೆ. ಎಲ್ಲ ಹುರ್ಕೊಂಡಾದಮೇಲೆ ನೀವು ಸೈಡಲ್ಲಿ ಇಟ್ಕೊಳ್ಬೇಕು. ನಾನಿಲ್ಲಿ ರಾಗಿನ ಏನು ಹುರ್ಕೊಳ್ತಾ ಇಲ್ಲ, ಯಾಕಂದರೆ ಅದನ್ನು ಆಲ್ರೆಡಿ ತೊಳೆದು ಮನೇಲಿ ಬಿಸಿಲಿಗೆ ಹಾರಾಕಿ ನೀಟಾಗಿ ಒಣಗಿಸಿಟ್ಟಿರ್ತಾರೆ. ಸೊ ಹಾಗಾಗಿ ಅದನ್ನು ಬಿಸಿ ಮಾಡೋದಿಲ್ಲ. ಆ್ಯಂಡ್ ಆಲ್ಸೋ ಹೇಳ್ತಾರಲ್ವ, ರಾಗಿನ ಹುರಿದ್ರೆ ಅದರಲ್ಲಿ ಗರ್ಭ ಕೆಟ್ಟೋಗುತ್ತೆ ಅಂತ, ಅದಕ್ಕೋಸ್ಕರ ನಿಮಗೆ ಬೇಕಂದರೆ ನೀವು ಮೈಲ್ಡಾಗಿ ಹುರ್ಕೊಳ್ಬೋದು. ಸೊ ನಾನಿಲ್ಲಿ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂದರೆ ಎಲ್ಲ ಐಟಮ್ಸು ಒಂದು ಪೋರ್ಷನ್ ತೊಗೊಂಡ್ರೆ, ರಾಗಿನ ಅದನ್ನು 3 ರಿಂದ 4 ನಾನು ತೊಗೊಂಡಿದ್ದೀನಿ ಕ್ವಾಂಟಿಟಿ. ಸೊ ನೀವು ಲೈಕ್ 1:3 ಅಥವಾ 4 ರೇಷಿಯೋಗೆ ನೀವು ತಗೊಂಡು ಆರಾಮಾಗಿ ನೀವು ಮಾಡ್ಕೊಳ್ಬೋದು ಇದನ್ನು. ಸೊ ನೋಡಿ ಕಲರ್ ನೋಡಿ ಹೀಗಿರುತ್ತೆ ಮೆಲ್ಲಿಗೆ ಹಾಕ್ಸ್ಕೊ ಬಂದಮೇಲೆ.
ಇದು ತುಂಬ ಸಾಫ್ಟಾಗಿ ಅಂದರೆ ನೈಸಾಗೆ ಪೌಡ್ರ್ ಇದ್ದರೆ ಒಳ್ಳೆಯದು, ಯಾಕಂದರೆ ನಾವು ಗಂಜಿ ಮಾಡ್ಕೊಳ್ತಾ ಇರೋದಲ್ವ, ಹಾಗಾಗಿ ತರ್ತರಿಯಾಗೆಲ್ಲ ಇರಬಾರ್ದು. ಆಮೇಲೆ ಅಲ್ಲಿಂದ ತಂದು ಒಂದು ಸಲ ಜರಡಿ ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೊಳ್ಬೋದು. ಆ್ಯಂಡ್ ಮಾಡ್ಕೊಳ್ಳೋದು ಆ್ಯಸ್ ಯೂಶ್ವಲ್ ಗಂಜಿ ನಾವು ಹೇಗೆ ಮಾಡ್ಕೊತೀವಿ ಹಾಗೆ ಮಾಡ್ಕೊಳ್ಳೋದು. ನೀರಿಗೆ 1 ಗ್ಲಾಸ್ ಬೇಕಂದರೆ 1 ಸ್ಪೂನು ಅಥವಾ 2 ಗ್ಲಾಸ್ ಬೇಕಂದರೆ 2 ಸ್ಪೂನ್ನ ಹಾಕ್ಕೊಂಡು ಮಾಡಿಕೊಂಡು ಕುಡಿದ್ರೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ.